ನಮಸ್ಕಾರ. ಇಂದಿನ ಈ ವಿಶೇಷ ವಿವರಣೆಗೆ ಸ್ವಾಗತ. ಇಂದು ನಾವು ನಮ್ಮೆಲ್ಲರ ಜೀವನಕ್ಕೆ ಅತ್ಯಂತ ಅವಶ್ಯಕವಾದ ಆದ್ರೆ ಸ್ವಲ್ಪ ಗೊಂದಲಮಯವಾಗಿರುವ ಆರ್ಥಿಕ ಸಾಧನವೊಂದರ ಒಳನೋಟಗಳನ್ನು ಬಿಚ್ಚಿಡಲಿದ್ದೇವೆ. ಅದೇ ವಿಮೆ ಅಂದ್ರೆ ಇನ್ಶೂರೆನ್ಸ್. ಮೂಲ ಮಾಹಿತಿಯ ಆಧಾರದ ಮೇಲೆ ವಿಮೆ ಅಂದ್ರೆ ನಿಜವಾಗಿಯೂ ಏನು, ಅದು ನಮ್ಗೆ ಯಾಕೆ ಬೇಕು ಮತ್ತು ಅದರಲ್ಲಿರುವ ಬೇರೆ ಬೇರೆ ವಿಧಗಳೇನು ಅನ್ನೋದನ್ನ ಇವತ್ತು ಬಹಳ ಸರಳವಾಗಿ ಆಸಕ್ತಿದಾಯಕವಾಗಿ ಅರ್ಥ ಮಾಡ್ಕೊಳ್ಳೋಣ. ಬನ್ನಿ ಶುರು ಮಾಡೋಣ. ಆದರೆ ಇದನ್ನೆಲ್ಲ ತಿಳಿದುಕೊಳ್ಳುವ ಮುನ್ನ ನಮ್ಮನ್ನ ನಾವೇ ಒಂದು ಮೂಲಭೂತ ಪ್ರಶ್ನೆ ಕೇಳ್ಕೊಳ್ಳೋಣ. ನಾಳೆ ಏನಾಗುತ್ತೆ ಅಂತ ಯಾರಾದ್ರೂ ನಿಖರವಾಗಿ ಹೇಳೋಕೆ ಸಾಧ್ಯನಾ? ಖಂಡಿತ ಇಲ್ಲ ಅಲ್ವಾ? ಪ್ರತಿಯೊಬ್ಬ ಮನುಷ್ಯನೂ ಎದುರಿಸುವ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಇದೇ, ಭವಿಷ್ಯದ ಅನಿಶ್ಚಿತತೆ. ಮುಂದಿನ ಕ್ಷಣ ಏನಾಗುತ್ತೆ ಅನ್ನೋದರ ಬಗ್ಗೆ ನಮ್ಮಲ್ಲಿ ಯಾರಿಗೂ ಯಾವುದೇ ಗ್ಯಾರಂಟಿ ಇರಲ್ಲ. ಜೀವನ ಅನ್ನೋದು ಅನಿಶ್ಚಿತತೆಗಳಿಂದ ಕೂಡಿದೆ. ಹೌದು, ಇದು ಅಕ್ಷರಶಃ ಸತ್ಯ. ಪ್ರತಿಯೊಬ್ಬರ ಬದುಕಲ್ಲೂ ಏರಿಳಿತಗಳು ಬರ್ತಾವೆ. ಕೆಲವೊಮ್ಮೆ ದುರಂತಗಳೂ ಅನಿರೀಕ್ಷಿತವಾಗಿ ಎದುರಾಗಬಹುದು. ನಮ್ಮ ಭವಿಷ್ಯದ ಬಗ್ಗೆ ಯಾವುದೇ ಖಾತ್ರಿ ಇಲ್ಲದೆ ಇರೋದ್ರಿಂದಲೇ ಇಂಥ ರಿಸ್ಕ್ಗಳನ್ನ ಎದುರಿಸಲು ನಮಗೊಂದು ಭದ್ರವಾದ, ವ್ಯವಸ್ಥಿತವಾದ ಆರ್ಥಿಕ ಸುರಕ್ಷಿತತಾ ಜಾಲ ಬೇಕೇ ಬೇಕು ಅನ್ನೋದು ಸ್ಪಷ್ಟವಾಗುತ್ತೆ. ಹಾಗಾದ್ರೆ ಈ ಸುರಕ್ಷತಾ ಜಾಲದ ಬಗ್ಗೆ ಆಳವಾಗಿ ತಿಳಿಯೋಣ ಬನ್ನಿ. ಇಂದಿನ ವಿವರಣೆಯಲ್ಲಿ ನಾವು 5 ಪ್ರಮುಖ ವಿಷಯಗಳನ್ನ ನೋಡಲಿದ್ದೇವೆ. 1. ವಿಮೆ ಎಂದರೇನು? 2. ವಿಮೆ ಏಕೆ ಅವಶ್ಯಕ? 3. ವಿಮೆಯ ಪ್ರಮುಖ ಪ್ರಯೋಜನಗಳು. 4. ಜೀವವಿಮೆ ಮತ್ತು ಸಾಮಾನ್ಯ ವಿಮೆ. ಹಾಗೂ 5. ಜೀವವಿಮೆಯ ವಿಧಗಳು. ಈ ಸ್ಪಷ್ಟವಾದ ಮಾರ್ಗಸೂಚಿಯ ಮೂಲಕ ಈ ಇಡೀ ವಿಷಯವನ್ನ ಸುಲಭವಾಗಿ ಗ್ರಹಿಸೋಣ. ಮೊದಲನೇ ವಿಭಾಗಕ್ಕೆ ಬರೋಣ. ವಿಮೆ ಎಂದರೇನು? ಈ ಪದದ ಹಿಂದಿರುವ ಅಸಲಿ ಅರ್ಥವನ್ನ ಈಗ ಡಿಕೋಡ್ ಮಾಡೋಣ. ವಿಮೆ ಅಂದ್ರೆ ಸರಳವಾಗಿ ಹೇಳ್ಬೇಕೆಂದ್ರೆ ಇದು ಅನಿರೀಕ್ಷಿತ ಅನಿಶ್ಚಿತತೆಗಳಿಂದ ಉಂಟಾಗುವ ಆರ್ಥಿಕ ನಷ್ಟವನ್ನ ಸರಿದೂಗಿಸಲು ಒಬ್ಬ ವ್ಯಕ್ತಿ ಮತ್ತು ಕಂಪನಿಯ ನಡುವೆ ನಡೆಯುವ ಕಾನೂನುಬದ್ಧ ಒಪ್ಪಂದ. ಹೌದು, ಇದು ಕೇವಲ ಬಾಯಿ ಮಾತಿನ ಒಪ್ಪಂದ ಅಲ್ಲವೇ ಅಲ್ಲ, ಲೀಗಲ್ ಕಾಂಟ್ರಾಕ್ಟ್. ಜೀವನದಲ್ಲಿ ಎದುರಾಗುವ ಅನಿರೀಕ್ಷಿತ ಆರ್ಥಿಕ ನಷ್ಟಗಳನ್ನ ತುಂಬಿಕೊಡಲು ವಿಮಾ ಕಂಪನಿ ನೀಡುವ ಲಿಖಿತ ಭರವಸೆ ಇದು. ಒಂದು ರೀತಿಯಲ್ಲಿ ಇದು ನಮ್ಮ ಕಷ್ಟದ ಸಮಯದಲ್ಲಿ ಜೊತೆಯಾಗುವ ಗ್ಯಾರಂಟಿ. ವಿಮೆ ಅನ್ನೋ ಐಡಿಯಾ ಹುಟ್ಟಿದ್ದಾದ್ರೂ ಹೇಗೆ ಗೊತ್ತಾ? ಇದರ ಹಿಂದಿರುವ ಐತಿಹಾಸಿಕ ಕಥೆ ನಿಜಕ್ಕೂ ಬಹಳ ಸ್ವಾರಸ್ಯಕರವಾಗಿದೆ. ಸಾವಿರಾರು ವರ್ಷಗಳ ಹಿಂದೆ ಮೀನುಗಾರರು ಸಮುದ್ರಕ್ಕೆ ಹೋದಾಗ ದೋಣಿ ಹಾಳಾಗುವ ಅಥವಾ ಪ್ರಾಣಾಪಾಯದಂಥ ರಿಸ್ಕ್ ಎದುರಿಸ್ತಿದ್ರು. ಆಗ ಇಡೀ ಸಮುದಾಯ ಒಟ್ಟಾಗಿ ಸೇರಿ ಸಣ್ಣ ಸಣ್ಣ ಮೊತ್ತದ ಹಣವನ್ನ ಸಂಗ್ರಹಿಸಲು ಶುರುಮಾಡಿತು. ಆ ಒಟ್ಟು ಹಣದಿಂದ ಯಾರಿಗೆ ನಷ್ಟವಾಗ್ತಿತ್ತೋ ಆ ಕೆಲವೇ ಮೀನುಗಾರರ ದೋಣಿ ದುರಸ್ತಿಗೆ ಅಥವಾ ಅವರ ಕುಟುಂಬಕ್ಕೆ ಸಹಾಯ ಮಾಡಲಾಗ್ತಿತ್ತು. ನೋಡಿ, ಜನರಿಂದ ಜನರಿಗಾಗಿ ಶುರುವಾದ ಈ ರಿಸ್ಕ್ ಪೂಲಿಂಗ್ ವ್ಯವಸ್ಥೆಯೇ ಇವತ್ತಿನ ವಿಮೆಯ ಮೂಲ. ಈಗ 2ನೇ ವಿಭಾಗಕ್ಕೆ ಹೋಗೋಣ. ವಿಮೆ ಏಕೆ ಅವಶ್ಯಕ? ನಮಗೆ ಈ ಸುರಕ್ಷತಾ ಜಾಲದ ನಿಜವಾದ ಅಗತ್ಯ ಏನಿದೆ ಅನ್ನೋದನ್ನ ಈಗ ಎಕ್ಸ್ಪ್ಲೋರ್ ಮಾಡೋಣ. ನಮ್ಮೆಲ್ಲರ ಮನಸ್ಸಲ್ಲೂ ಒಂದು ಸಾಮಾನ್ಯ ಪ್ರಶ್ನೆ ಬಂದೇ ಇರುತ್ತೆ. ಅನಿರೀಕ್ಷಿತ ಕಷ್ಟಗಳು ಬಂದಾಗ ನಮ್ಮ ಸ್ನೇಹಿತರು, ಕುಟುಂಬ ಅಥವಾ ನಮ್ಮದೇ ಸ್ವಂತ ಉಳಿತಾಯದ ಮೇಲೆ ಯಾಕೆ ಅವಲಂಬಿತರಾಗಬಾರ್ದು? ಸುಮ್ನೆ ವಿಮಾ ಕಂಪನಿ ಹತ್ರ ಯಾಕೆ ಹೋಗ್ಬೇಕು ಅಂತ? ಈ ಪರ್ಯಾಯ ಮಾರ್ಗಗಳು ಯಾಕೆ ಕೈಕೊಡುವುದು ಅಂತ ಒಮ್ಮೆ ಯೋಚನೆ ಮಾಡೋಣ. ಇದಕ್ಕೆ ಕಾರಣ ತುಂಬಾನೇ ಸರಳ. ನಮ್ಮ ಸ್ನೇಹಿತರು ಮತ್ತು ಕುಟುಂಬದವರು ಕೂಡ ನಮ್ಮಂತೆಯೇ ಜೀವನದ ಅನಿಶ್ಚಿತತೆಗಳನ್ನ ಎದುರಿಸ್ತಾ ಇರ್ತಾರೆ ಅಲ್ವಾ? ಅವರ ಆರ್ಥಿಕ ಸಾಮರ್ಥ್ಯಕ್ಕೂ ಒಂದು ಮಿತಿ ಇದ್ದೇ ಇರುತ್ತೆ. ಪ್ರತಿಯೊಬ್ಬರ ಆರ್ಥಿಕ ಅಡಿಪಾಯವೂ ಒಂದಲ್ಲ ಒಂದು ಸಮಯದಲ್ಲಿ ದುರ್ಬಲವಾಗಿರಬಹುದು. ಹಾಗಾಗಿ ಆ ಅಪಾಯದ ಹೊರೆಯನ್ನ ಸಂಪೂರ್ಣವಾಗಿ ಒಂದು ಮೀಸಲಾದ ಸಂಸ್ಥೆಗೆ ಅಂದ್ರೆ ವಿಮಾ ಕಂಪನಿಗೆ ವರ್ಗಾಯಿಸುವುದು ಮಾತ್ರವೇ ನಮಗೆ ಸಿಗುವ ನಿಜವಾದ ಪಕ್ಕಾ ಭದ್ರತೆ. 3ನೇ ವಿಭಾಗ, ವಿಮೆಯ ಪ್ರಮುಖ ಪ್ರಯೋಜನಗಳು. ವಿಮಾ ಒಪ್ಪಂದ ಮಾಡಿಕೊಳ್ಳೋದ್ರಿಂದ ಸಿಗುವ ಲಾಭಗಳೇನು ಅನ್ನೋದನ್ನ ಈಗ ನೋಡೋಣ. ವಿಮೆಯಿಂದ ಸಿಗುವ ಲಾಭಗಳ ಪಟ್ಟಿಯಲ್ಲಿ ಅತೀ ಮುಖ್ಯವಾದ ಹಾಗೂ ನಿಜಕ್ಕೂ ಆಸಕ್ತಿದಾಯಕವಾದ ಅಂಶ ಅಂದ್ರೆ ಅದು ನಮ್ಗೆ ಕೊಡುವ ನೆಮ್ಮದಿ ಅಥವಾ ಪೀಸ್ ಆಫ್ ಮೈಂಡ್. ಹೌದು, ಭವಿಷ್ಯದ ಬಗ್ಗೆ ಯಾವುದೇ ಟೆನ್ಷನ್ ಇಲ್ಲದೆ ನೆಮ್ಮದಿಯಾಗಿ ಇರಲು ಇದು ಸಹಾಯ ಮಾಡುತ್ತೆ. ಇದರ ಜೊತೆಗೆ ರಿಸ್ಕ್ ವರ್ಗಾವಣೆ ಮಾಡುವುದು, ಕಡ್ಡಾಯವಾಗಿ ವ್ಯವಸ್ಥಿತ ಉಳಿತಾಯ ಮಾಡುವ ಶಿಸ್ತು, ಖಾತರಿಯ ಆದಾಯ ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ಸಾಲದಂತಹ ಸೌಲಭ್ಯಗಳು ಕೂಡ ಇದರಿಂದ ಸಿಗ್ತವೆ. ಈಗ 4ನೆಯ ವಿಭಾಗ, ಜೀವವಿಮೆ ಮತ್ತು ಸಾಮಾನ್ಯ ವಿಮೆ. ವಿಮೆಯ ಈ ದೊಡ್ಡ ಪ್ರಪಂಚವನ್ನ ನಾವು 2 ಮುಖ್ಯ ವಿಭಾಗಗಳಾಗಿ ವಿಂಗಡಿಸಬಹುದು. ಅದನ್ನೇ ಈಗ ಗಮನಿಸೋಣ. ಜೀವವಿಮೆ ಮತ್ತು ಸಾಮಾನ್ಯ ವಿಮೆಯ ನಡುವಿನ ವ್ಯತ್ಯಾಸವನ್ನ ಮೂಲ ಮಾಹಿತಿ ಬಹಳ ಅದ್ಭುತವಾಗಿ ವಿವರಿಸುತ್ತದೆ. ಆಶ್ಚರ್ಯದ ವಿಚಾರ ಏನಂದ್ರೆ, ನಾವು ಹೊಸ ಕಾರು ಅಥವಾ ಹೊಸ ಫೋನ್ ತಗೊಂಡ ತಕ್ಷಣ ಅದಕ್ಕೆ ಇನ್ಶೂರೆನ್ಸ್ ಮಾಡಿಸ್ತೀವಿ, ಆದ್ರೆ ನಮ್ಮ ಸ್ವಂತ ಜೀವದ ಬಗ್ಗೆ ಅಷ್ಟು ಆಸಕ್ತಿ ತೋರಿಸಲ್ಲ.
ಸಾಮಾನ್ಯ ವಿಮೆಯು ವಾಹನಗಳಂತಹ ನಿರ್ಜೀವ ವಸ್ತುಗಳನ್ನು ರಕ್ಷಿಸಿದರೆ ಅಥವಾ ಆಸ್ಪತ್ರೆ ಖರ್ಚುಗಳನ್ನು ಮರುಪಾವತಿಸಿದರೆ, ಜೀವ ವಿಮೆಯು ಮನುಷ್ಯನ ಸಂಪಾದನಾ ಸಾಮರ್ಥ್ಯ ಮತ್ತು ಆತನ ಜೀವದ ಮೌಲ್ಯವನ್ನ ಸಂಪೂರ್ಣವಾಗಿ ರಕ್ಷಿಸುತ್ತದೆ. ಕೊನೆಯದಾಗಿ 5ನೇ ವಿಭಾಗ ಜೀವ ವಿಮೆಯ ವಿಧಗಳು. ಮನುಷ್ಯನ ಜೀವವನ್ನ ರಕ್ಷಿಸಲು ಇರುವ ಬೇರೆ ಬೇರೆ ಪಾಲಿಸಿಗಳ ಬಗ್ಗೆ ಈಗ ವಿಶ್ಲೇಷಣೆ ಮಾಡೋಣ. ಜೀವ ವಿಮೆಯ ಪ್ರಪಂಚದಲ್ಲಿ ಸಾಕಷ್ಟು ಆಯ್ಕೆಗಳಿವೆ. ಟರ್ಮ್ ಇನ್ಶೂರೆನ್ಸ್, ಎಂಡೋಮೆಂಟ್ ಪ್ಲಾನ್, ಮನಿ ಬ್ಯಾಕ್ ಪ್ಲಾನ್, ಹೋಲ್ ಲೈಫ್, ಯುಲಿಪ್, ಆನ್ಯುಟಿ ಪ್ಲಾನ್ಗಳು, ಹೀಗೆ ಲಿಸ್ಟ್ ಬೆಳೆಯುತ್ತೆ. ಇಷ್ಟೆಲ್ಲ ನೋಡಿದ್ದಾಗ ಸ್ವಲ್ಪ ಕನ್ಫ್ಯೂಸ್ ಆಗಬಹುದು. ಆದ್ರೆ ತಲೆ ಕೆಡಿಸ್ಕೋಬೇಡಿ, ಈ ವಿವರಣೆಯಲ್ಲಿ ನಾವು ಅತಿ ಮುಖ್ಯವಾದ ಮೊದಲ 3 ಮೂಲಭೂತ ವಿಧಗಳನ್ನ ಮಾತ್ರ ಬಹಳ ಸರಳವಾಗಿ ಡಿಕೋಡ್ ಮಾಡಲಿದ್ದೇವೆ. ಮೊದಲನೆಯದಾಗಿ ಟರ್ಮ್ ಇನ್ಶೂರೆನ್ಸ್. ಇದನ್ನ ಜೀವ ವಿಮೆಗಳ ತಂದೆ ಅಂತಾನೆ ಕರಿಬೋದು. ಇದು ಅನಿರೀಕ್ಷಿತ ಘಟನೆಗಳ ಮೇಲೆ ಮಾತ್ರ ಸಂಪೂರ್ಣವಾಗಿ ಫೋಕಸ್ ಮಾಡುವ ಶುದ್ಧ ರಿಸ್ಕ್ ಕವರ್ ಆಗಿದೆ. ಅಂದ್ರೆ ಅತ್ಯಂತ ಕಡಿಮೆ ಪ್ರೀಮಿಯಂ ಕಟ್ಟಿ ಗರಿಷ್ಠ ಮಟ್ಟದ ರಕ್ಷಣೆಯನ್ನ ಪಡೆಯುವುದು ಇದರ ಅತೀ ದೊಡ್ಡ ವಿಶೇಷ. ಕೇವಲ ಭದ್ರತೆ ಮಾತ್ರ ಸಾಕು ಅನ್ನೋರಿಗೆ ಇದು ಪರ್ಫೆಕ್ಟ್ ಮ್ಯಾಚ್. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಟರ್ಮ್ ಪ್ಲಾನ್ನಲ್ಲಿ ಪಾಲಿಸಿ ಅವಧಿ ಮುಗಿದ ಮೇಲೆ ನಾವು ಬದುಕಿದ್ರೆ ಯಾವುದೇ ಹಣ ವಾಪಸ್ ಸಿಗೋದಿಲ್ಲ. ಈ ಕೊರತೆಯನ್ನ ನೀಗಿಸಲೇ ಹುಟ್ಟಿಕೊಂಡಿದ್ದು ಎಂಡೋಮೆಂಟ್ ಪ್ಲಾನ್. ನಾವು ಬದುಕಿ ಉಳಿಯುವುದಕ್ಕೂ ಒಂದು ಬಹುಮಾನ ಬೇಡವೆ? ಅದಕ್ಕಾಗಿಯೇ ನಾವು ಕಟ್ಟಿದ ಪ್ರೀಮಿಯಂ ಜೊತೆಗೆ ಸ್ವಲ್ಪ ಬೋನಸ್ ಅಂದ್ರೆ ಲಾಭವನ್ನ ಸೇರಿಸಿ ಕೊನೆಯಲ್ಲಿ ಹಿಂತಿರುಗಿಸುವ ವ್ಯವಸ್ಥೆ ಈ ಎಂಡೋಮೆಂಟ್ ಪ್ಲಾನ್. ಇಲ್ಲಿ ರಕ್ಷಣೆಯೂ ಸಿಗುತ್ತೆ, ಜೊತೆಗೆ ಹೂಡಿಕೆಯ ಲಾಭವೂ ಸಿಗುತ್ತೆ. ಇನ್ನು ಎಂಡೋಮೆಂಟ್ ಪ್ಲಾನ್ನಲ್ಲಿ ಹಣ ಅವಧಿ ಮುಗಿದ ಮೇಲಷ್ಟೇ ಒಂದೇ ಬಾರಿಗೆ ಸಿಗುತ್ತೆ. ಆದರೆ ಮಧ್ಯದಲ್ಲಿ ಏನಾದ್ರೂ ದುಡ್ಡಿನ ಅವಶ್ಯಕತೆ ಬಿದ್ರೆ ಏನ್ ಮಾಡೋದು? ಈ ಲಿಕ್ವಿಡಿಟಿ ಅಥವಾ ನಗದು ಸಮಸ್ಯೆಗೆ ಪರಿಹಾರವಾಗಿ ಬಂದಿದ್ದೇ ಮನಿ ಬ್ಯಾಕ್ ಪ್ಲಾನ್. ಮೂಲ ಜೀವ ವಿಮೆಯ ರಕ್ಷಣೆಗೆ ಯಾವುದೇ ಧಕ್ಕೆಯಾಗದಂತೆ ಪ್ರತಿ 5 ವರ್ಷಗಳಿಗೊಮ್ಮೆ ಒಂದಷ್ಟು ಹಣವನ್ನ ಮರಳಿ ನೀಡುವ ಮೂಲಕ ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಇದು ಆರ್ಥಿಕ ಸಹಾಯ ಮಾಡುತ್ತೆ. ಈಗ ಮಾನವನ ಸೈಕಾಲಜಿ ಬಗ್ಗೆ ಒಂದು ಕ್ಷಣ ಯೋಚನೆ ಮಾಡೋಣ. ವಿಮೆಯಲ್ಲಿ ಇಷ್ಟೆಲ್ಲ ಅದ್ಭುತವಾದ, ಕಷ್ಟಕ್ಕೆ ಆಗುವಂತಹ ಪ್ರಯೋಜನಗಳಿದ್ರೂ ಇಂಥದೊಂದು ಬೆಸ್ಟ್ ಆರ್ಥಿಕ ಸಾಧನವನ್ನ ಖರೀದಿಸಲು ಜನರು ಯಾಕೆಷ್ಟು ಹಿಂದೇಟು ಹಾಕ್ತಾರೆ? ಇನ್ಶೂರೆನ್ಸ್ ತಗೊಳ್ಳಿ ಅಂತ ಒಪ್ಪಿಸೋದು ಯಾಕೆಷ್ಟು ಕಷ್ಟ? ಕೊನೆಗೆ ಇದೆಲ್ಲ ಬಂದು ನಿಲ್ಲೋದು ನಮ್ಮ ಆದ್ಯತೆಗಳು ಅಥವಾ ಪ್ರಯಾರಿಟೀಸ್ ಮೇಲೆ. ಅಸ್ಲಿಗೆ ವಿಮಾ ಪಾಲಿಸಿ ಅನ್ನೋದು ನಮ್ಮ ಪ್ರಸ್ತುತ ಆರ್ಥಿಕ ಆದ್ಯತೆಗಳನ್ನ ತೋರಿಸುವ ಒಂದು ಕನ್ನಡಿ ಇದ್ದ ಹಾಗೆ. ನಮ್ಮ ಹಾಗೂ ನಮ್ಮ ಕುಟುಂಬದ ಭವಿಷ್ಯವನ್ನ ಭದ್ರಪಡಿಸ್ಕೊಳ್ಳೋದು ಇಂದಿನ ನಮ್ಮ ಅತಿದೊಡ್ಡ ಗುರಿ ಆದಾಗ ಮಾತ್ರ ಈ ವಿಮೆ ಅನ್ನೋದು ಖರೀದಿಯ ವಸ್ತುವಾಗುತ್ತೆ. ಅಲ್ಲಿಯವರೆಗೂ ಅದನ್ನ ಮುಂದೂಡ್ತಲೇ ಇರ್ತೇವೆ ಅಲ್ವಾ? ಹಾಗಾಗಿ ಈ ಇಡೀ ವಿವರಣೆಯನ್ನ ಒಂದು ಬಹಳ ಆಳವಾದ ಪ್ರಶ್ನೆಯೊಂದಿಗೆ ಮುಕ್ತಾಯ ಮಾಡೋಣ. ಭವಿಷ್ಯದ ರಕ್ಷಣೆ ಇಂದಿನ ಆದ್ಯತೆಯೇ? ಪ್ರತಿಯೊಬ್ಬರೂ ತಮ್ಮ ಆರ್ಥಿಕ ಸಿದ್ಧತೆಯನ್ನ ಮತ್ತೊಮ್ಮೆ ಮೌಲ್ಯಮಾಪನ ಮಾಡಿಕೊಳ್ಳಲು ಈ ಪ್ರಶ್ನೆ ಖಂಡಿತ ಪ್ರೇರೇಪಿಸುತ್ತದೆ. ಮೂಲ ಮಾಹಿತಿಯ ಈ ವಿಶ್ಲೇಷಣೆಯು ಸಂಕೀರ್ಣವಾದ ವಿಮೆಯ ಪರಿಕಲ್ಪನೆಯನ್ನ ಅತ್ಯಂತ ಸರಳವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿದೆ ಅಂತ ಭಾವಿಸುತ್ತೇವೆ. ಭವಿಷ್ಯದ ಸುರಕ್ಷತೆಯ ಕಡೆಗೆ ಒಂದು ಭದ್ರವಾದ ಹೆಜ್ಜೆ ಇಂದೇ ಪ್ರಾರಂಭವಾಗಲಿ.